ಸ್ನೇಹಿತರೆ, ಪಾರ್ಟ್ 3 ವಾಕ್ ಆನ್ ಅಶೋಕಪುರಂ ರೈಲ್ವೆ ಸ್ಟೇಷನ್ ಶುರು ಮಾಡೋದಕ್ಕೂ ಮುಂಚೆ ನಾನು ನಿಮಗೆ ಇವತ್ತು ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಏನೇ ಆಗಲಿ ಸ್ನೇಹಿತರೆ, ಈ ಪ್ಲಾಟ್ಫಾರ್ಮ್ ಒಂದರ ಸ್ವಚ್ಛತೆ ಹಾಗೂ ಪ್ರಶಾಂತತೆಗೆ ನೀವು ಒಂದು ಸಲ್ಯೂಟ್ ಹೊಡಿಲೇಬೇಕು, ಹೌದಲ್ವಾ? ಬೇರೆ ಬೇರೆ ಕೆಲವು ನನ್ನ ಸ್ನೇಹಿತರು ಹೇಳಿದ್ರು, ಕೆಲವು ಪ್ಲಾಟ್ಫಾರ್ಮ್ಗಳ ಬೆಂಚ್ಗಳ ಮೇಲೆ ತುಂಬ ಧೂಳಿದೆ, ಪ್ರಯಾಣಿಕರು ಕೂತುಕೊಳ್ಳುವುದಕ್ಕೂ ಆಗೋದಿಲ್ಲ ಅಂತ. ಸೊ ನಿಜ, ಖಂಡಿತ ಪ್ರೆಸೆಂಟ್ಲಿ ಅಲ್ಲಿ ಕೆಲಸ ನಡೀತಾ ಇದೆ ಅಂತ ನಾನು ನಿಮ್ಗೆ ಆಗಲೇ ಹೇಳಿದೆ. ಮುಂದಿನ ದಿನಗಳಲ್ಲಿ ಇಲಾಖೆಯವರು ಖಂಡಿತ ಸ್ವಚ್ಛತೆಗೆ ಆದ್ಯತೆ ಕೊಡುತ್ತಾರೆ ಅಂತ ನಾನು ನಂಬಿದ್ದೀನಿ. ಮೊದಲು ಈ ಸ್ಟೇಷನ್ ಮೂಲ ರೂಪ ಹೇಗಿತ್ತು ಗೊತ್ತಾ? ಅದನ್ನು ನೋಡಿರೋದಕ್ಕೆ ಮಾತ್ರ ಗೊತ್ತಿರುತ್ತೆ. ಈಗ ಹೇಗೆ ಬದಲಾಗಿದೆ ಸ್ವಲ್ಪ ಯೋಚಿಸಿ. ಒಟ್ಟಿನಲ್ಲಿ ನಾವು ಯಾರನ್ನು ಮಾತ್ರ ಸಂಸದ ಪ್ರತಾಪ್ ಸಿಂಹ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಸ್ನೇಹಿತರೆ. ಯಾಕೆಂದರೆ ಅವರ ಒಂದು ಇಚ್ಛೆ ಹೇಗಿತ್ತು ಅಂದರೆ ಅಶೋಕಪುರಂ ರೈಲ್ವೆ ಸ್ಟೇಷನ್ ಚಿತ್ರಣವನ್ನೇ ಬದಲಾಯಿಸಿದ್ರು. ಖಂಡಿತ ಯಶಸ್ಸು ಅವ್ರಿಗೆ ಸಿಗಬೇಕು. ಯಾಕೆಂದರೆ ನಾನು ಕಣ್ಣಾರೆ ಅದನ್ನು ನೋಡಿದ್ದೀನಿ. ಈಗ ನಮ್ಮ ಮಹಾರಾಜರು ಹಾಗೂ MLA ವತ್ಸಣ್ಣನವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಟ್ರೈನ್ಗಳ ವ್ಯವಸ್ಥೆ ಆದರೆ ಈ ಸುತ್ತಮುತ್ತ ನಮ್ಮಂಥ ಆಟೋ ಡ್ರೈವರ್ಸ್ಗಳಿಗೆ, ಸಣ್ಣ ಪುಟ್ಟ ಹೋಟೆಲ್ ವ್ಯಾಪಾರಸ್ಥರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಖಂಡಿತ ಇದಕ್ಕೆ ನಮ್ಮ ನಾಯಕರುಗಳು ಮನಸ್ಸು ಮಾಡಬೇಕು. ಸ್ನೇಹಿತರೆ, ಈ ಪಾರ್ಟ್ 3 ವಿಡಿಯೋ ವಾಕ್ ಆನ್ ಅಶೋಕಪುರಂ ರೈಲ್ವೆ ಸ್ಟೇಷನ್ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ರಾಯರ ಸೂರಿ ಬೃಂದಾವನನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾಳೆ ನಿಮಗೆ ಪಾರ್ಟ್ 4 ರಿಲೀಸ್ ಮಾಡ್ತೀನಿ. ಅದು ಫೈನಲ್ ಆಗಿರುತ್ತೆ. ಮತ್ತು ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಒಂದು ಸಾಂಗು ಮತ್ತು ವೈ ಡು ವಿ ವಾಕ್, ಯಾಕೆ ನಾವು ನಡಿಬೇಕು ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇರುತ್ತೆ. ಹೀಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿರಿ, ನನ್ನ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.